ಅಧ್ಯಾಯ 2. ರತ್ನ 11ನೆಯ ದಿನ ಶುದ್ಧವಾಗಿ ಬಂದಳು. ಅಂದು ಅವಳ ಹಾಸಿಗೆ ಹೊದಿಕೆ ಎಲ್ಲ ಬಿಸಿಲು ಕಂಡವು. ಕೋಣೆಯನ್ನು ನೀರು ಹಾಕಿ ತೊಳೆದು ಮೂಲೆ ಮೂಲೆಗೂ ತೊಲೆಗೆ ಮಾಡಿಗೂ ಎಲ್ಲ ಪಂಚಗವ್ಯ ಸಿಮಿಸಿ ಅಂತೂ ಸೂತಕ ಕಳೆಯಿತು. ರತ್ನಕನಿಗೆ ನೆಲದಿಂದ ಮಂಚಕ್ಕೆ ಪ್ರಮೋಷನ್ ಆಯಿತು. ಮಗುವಿಗೆ ಅಶುದ್ಧವಾದದ್ದೂ ಗೊತ್ತಿಲ್ಲ, ಶುದ್ಧವಾದದ್ದು ಅಂಗಿ ಹಾಕಿದರೂ ಗೊತ್ತಿಲ್ಲ, ಹಾಕದಿದ್ದರೂ. ಅದಕ್ಕೆ ತಿಳಿದಿರುವುದು ಒಂದೇ, ಹಸಿವಾದಾಗ ಅಳುವುದು. ಬಾಯಿಗೆ ಹಾಲೋ ದ್ರಾಕ್ಷಿ ಬತ್ತಿಯೋ ಸಿಕ್ಕಿದರೆ ಚೀಪುತ್ತಿರುವುದು. ಚೀಪುತ್ತಾ ನಿದ್ರೆ ಹೋಗುವುದು. ನಿದ್ರೆಯಲ್ಲಿ ಒಮ್ಮೊಮ್ಮೆ ನಗುವುದಿದೆ, ಅದು ದೇವರ ನಗು. ಈಗೀಗ ಕಣ್ಣು ಬಿಟ್ಟುಕೊಂಡು ಸ್ವಲ್ಪ ಹೊತ್ತು ಬೆಳಕು ನೋಡಲೂ ಕಲಿತಿದೆ. ಬೆಳ್ಳುಳ್ಳಿ ಬೇಳೆಯಷ್ಟೇ ಸಣ್ಣ ಕಣ್ಣು. ರವಿಮಾಣಿ ಹುಟ್ಟಿದಾಗ 11ನೆಯ ದಿನಕ್ಕೆ ನಾಮಕರಣವಾಗಿತ್ತು. ರತ್ನನ ಗಂಡನ ಮನೆಯಿಂದ ತುಂಬ ಜನ ಬಂದಿದ್ದರು. ನಾಮಕರಣವೆಂದರೆ ಸಮವರ್ತನೆಯಷ್ಟು ಗಡದ್ದಾಗಿತ್ತು. ಈ ಸಲ ನಾಮಕರಣ ಬೇಡ, ಒಂದು ಸಲಕ್ಕೆ ಆಯಿತಲ್ಲ, ಇನ್ನು ಹೆಣ್ಣು ಮಕ್ಕಳಿಲ್ಲವೇ? ಇವಳಿಗೆ ಮಾಡಿದ ಹಾಗೆಯೇ ಮತ್ತೆ ಉಳಿದ ಮಕ್ಕಳಿಗೂ ಮಾಡದಿದ್ದರೆ ಪುಕಾರು ಆದೀತು ಎಂದು ವಾಸುದೇವರಾಯರು ಗೌರಮ್ಮನು ಪರಸ್ಪರ ಚರ್ಚಿಸುತ್ತಿರುವಾಗಲೇ ರತ್ನನ ಗಂಡನ ಕಾಗದ ಬಂತು ರತ್ನನಿಗೆ. ಅದರಲ್ಲಿ ತಾನು ಮಗುವಿಗೆ 3 ತಿಂಗಳಾಗುತ್ತಲೇ ಬರುತ್ತೇನೆಂತಲೂ ಬಂದಾಗ ನಾಮಕರಣ ಮಾಡಿಬಿಡಲೆಂದು ಬರೆದಿದ್ದ. ಆದುದರಿಂದ ಸಂಜೆ ಮಗುವನ್ನು ತೊಟ್ಟಿಲಿಗೆ ಹಾಕುವ ಶಾಸ್ತ್ರ ಮಾತ್ರ ಮಾಡಿದರು. ಬಂದವರಿಗೆಲ್ಲ ಕಾಫಿ ತಿಂಡಿ. ಮಿಡ್ಬೈ ಮತ್ತು ಮಡಿವಾಳ್ತಿಯನ್ನು ಕರೆದು ದುಡ್ಡು ಕಾಫಿ ತಿಂಡಿ ಎಲ್ಲ ಕೊಟ್ಟರು ಗೌರಮ್ಮ. ಕಾಫಿ ತಿಂಡಿ ಮುಗಿಸಿ ತಾವು ತಿಂದ ತಟ್ಟೆಯನ್ನು ತಾವೇ ತೊಳೆದಿಟ್ಟು ಹೊರಟು ಹೋದರು ಅವರಿಬ್ಬರೂ. ಮಗುವಿಗೆ ಬಜೆಬೆಣ್ಣೆಯನ್ನು ಗೌರಮ್ಮನೇ ಹಾಕಿದರು. ಝಳಝಳವೆನ್ನುತ್ತಿದ್ದ ಹಿತ್ತಾಳೆಯ ತೊಟ್ಟಿಲಿಗೆ ಪೂಜೆ ಮಾಡಿ ಕಾಯಿ ಒಡೆದ ಶಿವ. ಪುಟ್ಟ, ಓ ಶಿವಭಟ್ರೆ, ತೀರ್ಥ ಕೊಡಿ ಎಂದ. ಶಿವಭಟ್ಟರು ಬಿಡುವವರೇ? ಅಷ್ಟೇ ರಾಗವಾಗಿ ದಕ್ಷಿಣೆ ಬರಲಿ ಎಂದರು. ಪುಟ್ಟ ತಟ್ಟನೆ, ದಕ್ಷಿಣೆ ಬೇಕಿದ್ದರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಎಂದ. ಎಲ್ಲರಿಗೂ ಈ ಮಾಣಿ ಇಷ್ಟು ಜೋರಾದದ್ದ ಎಂದು ನಗೆ. ಜೋರು ಎಲ್ಲ ಸಮ, ಬಾಯಿಗೆ ಬೆಟ್ಟು ಹಾಕುವುದನ್ನು ಇನ್ನೂ ಬಿಟ್ಟಿಲ್ಲವಲ್ಲ ಎಂದರು ಯಾರೋ. ಸರೋಜ, ಅವ ಬೆಟ್ಟು ಊಜಿದರೆ ಯಾರಿಗೇನು, ಅವನಿಗೆ ತಿಳಿಯುತ್ತದ ಊಜಬಾರದು ಅಂತ ಎಂದು ಪುಟ್ಟನನ್ನು ವಹಿಸಿಕೊಂಡಳು. ಮಣಿ, ಹಲ್ಲಿನ ನಿಜ ಉಬ್ಬಾಗುತ್ತದೆ, ಮೇಲು ತುಟಿ ಡೊಂಕಾಗುತ್ತದೆ, ಆಮೇಲೆ ನಿಂಗೆ ಯಾವ ಹೆಣ್ಣೂ ಬರುವುದಿಲ್ಲ ಎಂದರು ಇನ್ನೊಬ್ಬರು. ನಾ ಗಂಡಸನ್ನೇ ಮದುವೆಯಾಗುತ್ತೇನೆ ಎಂದ ಪುಟ್ಟ. ಚಂದದ ಹುಡುಗಿಯನ್ನು ಹಾರಿಸಿ ತಂದು ಮದುವೆಯಾಗುತ್ತೇನೆ ಎನ್ನುವುದು ಬಿಟ್ಟು ಅದೆಂತ ಮಾತು ಮಣಿ ಎಂದರು ಪಾರ್ಥಕ್ಕ. ಕಲ್ಲಪ್ಪ, ಗುಂಡಪ್ಪ ತೊಟ್ಟಿಲ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ತೊಟ್ಟಿಲಿನ ಆಚೆ ಈಚೆ ಕುಳಿತ ಗೌರಮ್ಮನ ಮತ್ತು ರತ್ನನ ಕೈಗಳ ಮೂಲಕ 3 ಸುತ್ತು ಬಂದು ತೊಟ್ಟಿಲ ತಲೆದೆಸೆ ಮತ್ತು ಕಾಲ್ದೆಸೆಯಲ್ಲಿ ಮಲಗಿದ ಮೇಲೆ ಪುಟ್ಟಿಯೂ ಹಾಗೆಯೇ ಸುತ್ತು ಬಂತು. ತಲೆ ಚೆನ್ನಾಗಿ ಆಕಾರ ಆಗಬೇಕೆಂದು ತಲೆಯ ಆಚೆಗೊಂದು ಈಚೆಗೊಂದು ಬಟ್ಟೆಯ ಗಂಟು, ತಲೆ ಇಡುವಲ್ಲಿ ಬಟ್ಟೆಯದೇ ಇರಿಕೆ ಇಟ್ಟು ಅಣಿಯಾಗಿರುವ ತೊಟ್ಟಿಲಲ್ಲಿ ಹಾಯಾಗಿ ಮಲಗಿತು. 5 ಜನ ಮುತ್ತೈದೆಯರು ತೊಟ್ಟಿಲು ಬೀಸುತ್ತಾ ಹಾಡು ಹೇಳಿದರು. ಮರುದಿನ ಬೆಳಿಗ್ಗೆ ಮಗುವಿಗೆ ಉಪ್ಪು ಸಾಸಿವೆ ಮೆಣಸು ಬೆಳೆದು ಹಾಕಿ ಕೆಂಡಕ್ಕೆಸೆದಾಗ ಚಟಚಟವೆಂದು ಶಬ್ದವಾಗಿ ಸಾಸಿವೆ ಉಪ್ಪು ಒಲೆಯ ಹೊರಗೆಲ್ಲ ಹೊಟ್ಟಿದ್ದೇ, ಮೆಣಸು ಸುಟ್ಟು ಮನೆಯಲ್ಲಿದ್ದವರಿಗೆಲ್ಲ ಕೆಮ್ಮು. ಎಂತಹ ವಾಸನೆ, ಅಂತಿಂತಹ ದೃಷ್ಟಿ ಕಂತಿದ್ದಲ್ಲ. ರತ್ನನ ಬಾಣಂತನ ಸಾಗಿದೆ. ಮುಂಚಿನಂತಾಗಿದ್ದರೆ ಅವಳಿಗೆ ಪಾರ್ಥಕ್ಕನೇ ಮೀಸುತ್ತಿದ್ದರು. ಆದರೆ ಈಗ ಅವರಿಗೆ ಆ ಉಮೇದು ಇಲ್ಲ ಎಂದು ಕೆಲಸದ ಚಂದುವನ್ನೇ ಗೊತ್ತು ಮಾಡಿದ್ದಾರೆ ಗೌರಮ್ಮ. ತಿಂಗಳಿಗೆ 20 ರೂಪಾಯಿ. 3 ತಿಂಗಳಾದ ಮೇಲೆ ಒಂದು ಹೊಸ ಸೀರೆ. ಮಗುವಿಗೆ ಮಾತ್ರ ಪಾರ್ಥಕ್ಕನೇ ಮೀಸುತ್ತಾರೆ. ಕೆಂಪಿನೆಣ್ಣೆ ಮಾಡಿ ಇಟ್ಟುಕೊಂಡಿದ್ದಾರೆ. ಎಣ್ಣೆ ಹಚ್ಚುವಾಗ ಬೆಳಕು ಕಾಣುತ್ತಾ ಆಡುವ ಮಗು ಮೈಮೇಲೆ ಚೂರು ಬಿಸಿನೀರು ಬಿದ್ದದ್ದೇ 4 ಮನೆಗೆ ಕೇಳಿಸುವಂತೆ ಅಳುತ್ತದೆ. ಪುಟ್ಟ, ಶಾಮಿ, ಜಯ ಮತ್ತು ಶಿವ, ಸರೋಜ ಸಹ ಆಗ ಬಚ್ಚಲಿನಲ್ಲಿಯೇ. ಆಯಿತು ಪುಟ್ಟಿ, ಮುಗೀತು. ಓನತಪ್ಪ ಬಾಬುಗೆ, ಮೀಸಿದವರಿಗೆ ಕಾಸಿ ಬರೆ ಹಾಕುವ ಎಂದು ಒಬ್ಬೊಬ್ಬರು ಒಂದೊಂದು ಬಗೆಯಲ್ಲಿ ಸಮಾಧಾನ ಹೇಳುವುದೇ. ಆದರೆ ಪುಟ್ಟಿ ಸ್ನಾನ ಮುಗಿಯುವವರೆಗೂ ಅಳು ನಿಲ್ಲಿಸುವುದಿಲ್ಲ. ಮಗುವನ್ನು ಒಳಗೆ ತಂದು ತಲೆ ಒರೆಸಿ ತೆಳ್ಳಗಿನ ಬಟ್ಟೆ ಕಟ್ಟಿ ಮೈ ಮುಖ ಕುತ್ತಿಗೆ ಕಂಕುಳು ಸಂದಿ ತೊಡೆ ಸಂದಿಗೆಲ್ಲ ಪೌಡರು ಹಾಕಿ ಈಗ ಪೇಟೆಗೆ ಹೋಗಬಹುದು ನಮ್ಮ ಅಮ್ಮು ಅನ್ನುತ್ತಲೋ ಮತ್ತೊಂದು ತರಹವೋ ಹೇಳುತ್ತಾ ಕೊಂಗಾಟದಿಂದ 4 ಮುತ್ತು ಕೊಡುತ್ತಾ, ತೊಡು ಕೊಟ್ಟಿದ್ದೀಯಲ್ಲ ಎಣ್ಣೆ ಹಚ್ಚುವ ಮುಂಚೆ ಎಂದು ದಿನವೂ ಕೇಳುತ್ತಾ ಮಗುವನ್ನು ತೊಟ್ಟಿಲಲ್ಲಿ ಪಾರ್ಥಕ್ಕ ಮಲಗಿಸುವವರೆಗೂ ಹಿಂಬಾಲಿಸುತ್ತಿರುವ ಮಕ್ಕಳ ಬಾಯಿ ಕೊಂಗಾಟದಿಂದ ಕೊಟ್ಟೆಯಾಗುತ್ತದೆ.
ತೊಟ್ಟಿಲು ತಾಗುವುದರೊಳಗೆ ಬಿಸಿ ನೀರು ಮಿಂದು ಬಂದ ಆಯಾಸಕ್ಕೆ ಪುಟ್ಟಿಗೆ ಗಾಢ ನಿದ್ರೆ. ಆದರೂ ಶಾಲೆಗೆ ಹೋಗುವ ಮುಂಚೆ ಪುಟ್ಟ, ಜಯ, ಶಾಮಿಯರು ಅದರ ಹತ್ತಿರ ಬಂದು, ಶಾಲೆಗೆ ಹೋಗುತ್ತೇವೆ, ನಾವು ಬರುವುದರೊಳಗೆ ಎದ್ದಿರು ಮರಿ ಎಂದು ಮೆಲ್ಲಗೊಂದು ಮುತ್ತು ಕೊಟ್ಟೇ ಹೋಗುತ್ತಾರೆ. ಹೀಗೆ ಮಗು ಮಲಗಿದ ಮೇಲೆ ರತ್ನ ಸ್ಥಾನಕ್ಕೆ ಹೊರಡುತ್ತಾಳೆ. ಕೆಳಗಿನ ಕೋಣೆಯಲ್ಲಿ ಕಾಲುಮಣೆಯ ಮೇಲೆ ಕುಳಿತಿರುವ ರತ್ನನಿಗೆ ಚಂದು ಎಣ್ಣೆ ತಿಕ್ಕುತ್ತಾಳೆ. ಸೂ ಸೂ ಎಂದು ರಾಗವೆಳೆಯುತ್ತ 1 ಗಂಟೆಯಾದರೂ ಬಾಗಿಲು ತೆಗೆಯುವುದಿಲ್ಲ. ಯಾರ ಮನೆಯ ಕತೆ ಪುರಾಣ ಬಿಡಿಸಿಕೊಂಡು ಹೇಳುತ್ತಾ ಇದ್ದರೆ ರತ್ನ ಕೇಳುತ್ತಾ ಕುಳಿತು ಬಿಡುತ್ತಾಳೆ. ಒಮ್ಮೊಮ್ಮೆ ಹಾಗೆ ಕುಳಿತಂತೆಯೇ ಅವಳ ಎದೆಯಿಂದ ಹಾಲು ಚಿಮ್ಮುತ್ತದೆ. ಅಗಣಿ, ತೊಟ್ಟಿಲೊಳಗೆ ಮಗು ಬಾಯಿ ಚಪ್ಪರಿಸಿರಬೇಕು, ಮಗುವಿಗೆ ತೊಡುವಾದರೆ ಹೀಗಾಗುತ್ತದೆ ಎಂದು ಚಿಮ್ಮುವ ಹಾಲನ್ನು ತನ್ನ ಅಂಗೈಯಲ್ಲಿ ಹಿಡಿದು ಒರೆಸುತ್ತಾಳೆ ಚಂದು. ಅದು ನೆಲಕ್ಕೆ ಬೀಳಬಾರದು ಎಂಬ ಶಾಸ್ತ್ರ ಇದೆ. ಚಂದು ಹೀಗೆ ಬಾಣಂತಿಗೆ ಎಣ್ಣೆ ಹಚ್ಚುತ್ತಾ ಗಂಟೆಗಟ್ಟಲೆ ಕುಳಿತರೆ ಬಚ್ಚಲೊಲೆ ಬೆಂಕಿ ಮುಂದೂಡುವವರು ಯಾರು? ನೀರು ಕಾಯುವುದುಂಟೆ? ಉಗುರು ಬೆಪ್ಪು ನೀರನ್ನು ಬಾಣಂತಿ ಮಿಂದರೇನು ಬಿಟ್ಟರೇನು? ಗೌರಮ್ಮನಿಗೆ ಸಿಟ್ಟು ನೆತ್ತಿಗೆ ಇರುತ್ತದೆ. ಬಾಣಂತನ ಕಾಟು ಆದರೆ ಮುಂದೆ ಸಾಯುವವರೆಗೂ ಅನುಭವಿಸಬೇಕು. ಅಲ್ಲಿ ನೋವು ಇಲ್ಲಿ ನೋವು ಎಂತ. ಕಡೆಗೆ ರತ್ನನಿಗೂ 2 ಬೈಗಳೇ. ಹಿಂದೆ ಮುಂದೆ ಒಂದೂ ಇಲ್ಲದ ಪಟ್ಟಾಂಗ ಎಂತದ? ಚಂದುವಿಗಂತೂ ತಿಳಿಯುವುದಿಲ್ಲ, ನಿಂಗೂ ತಿಳಿಯುವುದಿಲ್ಲವೇ? ಅಮ್ಮನಿಗಿನ್ನೂ ಪ್ರಾಯ ಬರುತ್ತದೆಂತ ಮಾಡಿದೆಯಾ? ನನ್ನ ಬೆನ್ನು ಬಿದ್ದು ಹೋಗಿ ಆಯ್ತು. ಒಳಗೆ ನೋಡಿಕೊಳ್ಳುವುದಾ ಹೊರಗೆ ನೋಡಿಕೊಳ್ಳುವುದಾ? ಹೀಗೆ ಆದರೆ ಹೊಗೆಯಿಂದ ಬಾಣಂತಿಯ ಕಣ್ಣು ಹೋದೀತು. ಚಂದುವಿಗೂ ಸಿಟ್ಟು ಬರುತ್ತದೆ. ಹೊಗೆ ಎಂತದ? ನನಗಿರುವುದು 2 ಕೈ. ಒಲೆ ಕಂಡವರು ಯಾರಾದರೂ ಬೆಂಕಿ ದೂಡಬಾರದಾ? 2 4 ಕೈ ಇರಲಿಕ್ಕೆ ನೀನೇನು ಬ್ರಹ್ಮನ? ಮಾಡುವ ರೀತಿಯಲ್ಲಿ ಕೆಲಸ ಮಾಡಿದರೆ 2 ಯಾಕೆ, 1 ಕೈ ಸಾಕು. ಇನ್ನೂ ಗಂಟಿಗೆ ಬಾಯರು ಹಾಕಿಲ್ಲ, ಹಟ್ಟಿ ಸೆಗಣಿ ತೆಗೆದಿಲ್ಲ, ಒಂದೇ ಒಂದು ಪಾತ್ರ ತೊಳೆದಿಲ್ಲ. ಎಣ್ಣೆ ಹಚ್ಚುತ್ತಾ ಊರ ಮೇಲಿನ ಸುದ್ದಿ ತೆಗೆದುಕೊಂಡು ಕುಳಿತರೆ ಇದೆಲ್ಲ ಆಗಿಬಿಡುತ್ತದಾ? ಚಂದು ಈಗ ಹೊರಗೆ ಬರುತ್ತಾಳೆ. ಮೊದಲೇ ಬಾಯಿ ಹೋದ ಕುಡಲಿ, ಕೇಳಬೇಕೆ? ಜಗಳ ಜೋರಾಗುತ್ತದೆ. ನೋಡಿ ನೋಡಿ ಪಾರ್ಥಕ್ಕ ಒಂದು ಮಾತನ್ನು ಎಸೆದೇ ಬಿಟ್ಟರು ಜಗಲಿ ಮೂಲೆಯಿಂದ. ಕೆಲಸ ಮಾಡಿ ಹೆಕ್ಕಿ ತಿಂಬವಕ್ಕೇ ಇಷ್ಟು ಪಿತ್ತ ಇದ್ದರೆ ನಮಗೆಷ್ಟಿರಬೇಕಾಯಿತು? ಇದೆಂತ ಮಾತು? ಎದೆಗೆ ಹೋಗಿ ಬೆನ್ನಿಗೆ ಬರಬೇಕು ಅಂತಹ ಮಾತು. ನಂಗೆ ಬೇಡ ಈ ಕೆಲಸ, ನನ್ನ ಕೈಯಿಂದ ಆಗುವುದಿಲ್ಲ. ನಾಳೆಯಿಂದ ಬೇರೆ ಜನ ನೋಡಿಕೊಳ್ಳಿ. ಈಗಲೇ ನಡೆ. ನಮ್ಮ ಕೈಯಿಂದ ಆಗುವುದಿಲ್ಲ ಎಂದುಕೊಂಡೆಯ? ನೀನೇನು ಪುಗ್ಸಟ್ಟೆ ಮಾಡ್ತೀಯ? ನಾವೇನು ಲೆಕ್ಕದ್ದು ಕೊಡುತ್ತೇವ? ಊಟ ತಿಂಡಿ ಎಲ್ಲ ಕೊಟ್ಟು ಇಷ್ಟು ಸಂಬಳ ನಿನಗೆ ಯಾರು ಕೊಡುತ್ತಾರೆ ನೋಡುವ. ನಡೆದೆ. ಯಾವ ಮನೆಯೂ ಇಲ್ಲ ಅಂದುಕೊಂಡಿರಾ? ನಾನು ಮಾಡುವ ಕೆಲಸಕ್ಕೆ ದಮ್ಮಯ್ಯ ಹಾಕಿ ಕರೆದು ಸಂಬಳ ಕೊಡುವವರಿದ್ದಾರೆ. ನಿನಗೆ ಮನೆಯುಂಟು, ನಮಗೆ ಜನ ಉಂಟು. ಒಬ್ಬರಿಗೆ ಮಣೆ ಹಾಕಿದಷ್ಟು ಏರುವುದೇ. ಚಂದು ಎದ್ದು ಹೊರಟೇ ಬಿಟ್ಟಳು. ಬಚ್ಚಲಿನ ಬೆಂಕಿ ಹೊರಗೆ ಬಂದು ಪೂರ್ತಿ ಉರಿದು ಬೂದಿಯಾಗಿತ್ತು. ಎಣ್ಣೆ ಬಳಿದುಕೊಂಡ ರತ್ನ, ಅಮ್ಮ, ಇದೆಂತ ಕರ್ಮ, ನನಗಿಲ್ಲಿ ಕಣ್ಣುರಿಯುತ್ತಿದೆ, ನಾ ಮೀಯುತ್ತೇನೆ ಎಂದು ಕೆಳಕೋಣೆಯಿಂದ ಕೂಗಿದಳು. ಆಗ ತಡಿ ಮಗ ಎಂದು ಪಾರ್ಥಕ್ಕನೇ ಮತ್ತೆ ಬೆಂಕಿ ಎಬ್ಬಿಸಿದರು. ನೀರು ಬಿಸಿಯಾಯಿತು. ಬೆನ್ನು ಬಗ್ಗಿಸಿಕೊಂಡು ಅವರೇ ನೀರು ಹಾಕಿದರು. ಸ್ನಾನ ಮುಗಿದು ಒಳಗೆ ಬಂದ ರತ್ನನಿಗೆ ಸೊಂಟದ ಸುತ್ತನ್ನು ಬಿಗಿದು ಕಟ್ಟಿ 1 ಲೋಟ ಬಿಸಿ ಹಾಲು ಕೊಟ್ಟು, ಕುಡಿದವಳೇ ಮುಚ್ಚಿ ಹಾಕಿಕೊಂಡು ಮಲ್ಕೋ, ಮೈ ಬೆವರಲಿ, ಬಾಣಂತಿ ಮೈ ಬೆವರಿದಷ್ಟೂ ಒಳ್ಳೆಯದು ಎಂದು ಎಂದಿನಂತೆ ಇವತ್ತೂ ಹೇಳಿ ಗಾಳಿ ಬೆಳಕಿನ ಕುಡಿ ಕೂಡ ಅವಳನ್ನು ಸ್ಪರ್ಶಿಸದಂತೆ ಕಿಟಕಿ ಬಾಗಿಲು ಮುಚ್ಚಿದರು. ಇನ್ನು ಸ್ವಲ್ಪ ಹೊತ್ತಿನೊಳಗೆ ಮಗು ಎದ್ದೀತು. ಮುಚ್ಚಿದರು. ಇನ್ನು ಸ್ವಲ್ಪ ಹೊತ್ತಿನೊಳಗೆ ಮಗು ಎದ್ದೀತು. ಗಂಟೆ ಅಷ್ಟಾಗಿತ್ತು. ಆಚೆ ಮನೆ ಕೆಲಸದ ವೆಂಕ ಬಂದು ಉಳಿದ ಕೆಲಸ ಮಾಡಿಕೊಟ್ಟಳು. ಹೊಸ ಕೆಲಸದವರು ಸಿಗುವವರೆಗೆ ಮಾಡಲು ಒಪ್ಪಿದಳು. 2 ದಿನ ಮನೆಯಲ್ಲಿ ಅಡಿಗೆಯನ್ನೇ ಮಾಡಲಿಲ್ಲ ವೆಂಕ. ಹೊಟ್ಟೆ ತುಂಬ ತಂಗಳನ್ನ, ಬಿಸಿಯನ್ನ, ಕಾಫಿ. ಮೀನ್ಪೇಟೆಯಲ್ಲಿ ಚಂದಕ್ಕ ಸಿಕ್ಕಿದ್ದಳು. 2 ದಿನಕ್ಕಾದರೆ ಹಾಗೇ ಅಂತ ಕುಯಿಂಕು ಮಾತಾಡಿದಳು ಎಂದು ವೆಂಕನೇ ಬಂದು ಗೌರಮ್ಮನ ಕಿವಿಗೆ ಹಾಕಿ 4 ಹಪ್ಪಳ, ಒಂದಷ್ಟು ಸಾಂತಾಣಿ, 1 ಗೆರಟೆಯಲ್ಲಿ ಮಿಡಿ ಉಪ್ಪಿನಕಾಯನ್ನು ಪಡೆದಳು. ಚಂದಕ್ಕನಿಗೆ ಮಂಡೆ ಇಲ್ಲ. ಇಂಥ ಚಿನ್ನದಂತಹ ಮನೆ ಬಿಟ್ಟಳಲ್ಲ, ಯಾಕೆ ಬಿಟ್ಟೆ ಅಂತ ಆಗಲಿಕ್ಕೆ ಹೆಚ್ಚು ದಿನ ಹೋಗಲಿಕ್ಕಿಲ್ಲ ಎಂದಳು. 2 ದಿನ ಕಳೆದು ವೆಂಕನೇ ರುಕ್ಕು ಎಂಬ ಹೆಂಗಸನ್ನು ಕರೆದುಕೊಂಡು ಬಂದು ಕೆಲಸಕ್ಕೆ ಗೊತ್ತು ಮಾಡಿದಳು. ಹೇಳಿದ್ದು ಮಾಡಿಕೊಂಡು ಹೋಗು, ಎದುರುತ್ತರ ಕೊಡಬೇಡ, ನಿನಗೆ ಯಾವುದಕ್ಕೂ ಅಮ್ಮ ಕಡಿಮೆ ಮಾಡುವುದಿಲ್ಲ ಎಂದರು ಪಾರ್ಥಕ್ಕ. ಪಾರ್ಥಕ್ಕ ಆ ಮನೆಯಲ್ಲಿ ಸೇರಿಕೊಂಡು ಮನೆ ಜನರಲ್ಲಿ ಒಂದಾಗಿರುವ ಜೀವ.
ಭಾಸ್ಕರ ಹುಟ್ಟಿ 4ನೆಯ ವರ್ಷಕ್ಕೆ ಪಾರ್ಥಕನ ಗಂಡ ತೀರಿಕೊಂಡರು. ಅಂದಿನಿಂದ 5 ಮಾನಿಗೆ ಅಕ್ಕಿಯ ಆದಾಯದಲ್ಲಿ ಹೇಗೆ ಬದುಕಲಿ ಅಂತ ಯಾರ ಮುಂದೆ ಮುಖ ಸಣ್ಣದು ಮಾಡದೆ ಇದ್ದದ್ದರಲ್ಲಿ ಭಾಸ್ಕರನನ್ನು ಬೆಳೆಸಿದರು. ಭಾಸ್ಕರ ಓದಲಿಕ್ಕೆಂತ ಊರು ಬಿಟ್ಟಾಗ ವಾಸುದೇವರಾಯರು ಪಾರ್ಥಕನನ್ನು ತಮ್ಮ ಮನೆಗೇ ಬಂದು ಇರಲು ಹೇಳಿದರು. ಭೂತದ ಹಾಗೆ ಒಬ್ಬರೇ ಕುಟುಕುಟು ಬೇಯಿಸಿ ಉಣ್ಣುವುದೆಂತದು? ಬನ್ನಿ ನಮ್ಮ ಮನೆಗೆ. ಗೌರಿಗೂ ಇತ್ತೀಚೆಗೆ ಸಾಕಾಗುತ್ತದೆ, ಅವಳಿಗೊಂದು ಆಧಾರವೂ ಆದೀರಿ ನೀವು ಎಂದರು. ಮುಂಚಿನಿಂದಲೂ 2 ಎಲೆ ಅಡಿ ಜಾಸ್ತಿ ಹಾಕಬೇಕು ಎಂದರೆ ಅಡುಗೆಗೆ ಪಾರ್ಥಕ ಬೇಕು ಎಂಬ ಈ ಮನೆಗೆ ಈಗ ಮನೆ ಮಂದಿಯಲ್ಲಿ ಪಾರ್ಥಕನೂ ಒಬ್ಬರು ಎನ್ನುವಂತಾಯಿತು. ಗೌರಮ್ಮನ ಕಡೆಕಡೆಯ ಬಾಣಂತನಗಳು ನಡೆದದ್ದು ಪಾರ್ಥಕನ ಉಸ್ತುವಾರಿಯಲ್ಲಿಯೇ. ಪಾರ್ಥಕನ ಹಾಗೆ ಬಾಣಂತಿಗೆ ನೀರು ಹಾಕುವವರು ಯಾರು? ಎಣ್ಣೆ ತಿಕ್ಕುವವರು ಯಾರು? ಇತ್ತೀಚೆಗೆ ಮಾತ್ರ ಅವರ ಜೀವದಲ್ಲಿ ಸ್ವಾರಸ್ಯವಿಲ್ಲ. ಭಾಸ್ಕರನ ಮದುವೆಯಾದಲಾಗಾಯ್ತು ಹೀಗೆ. ಮದುವೆಯೇ ಬೇಡ ಎಂದು ಹೇಳುತ್ತಿದ್ದ ಭಾಸ್ಕರ ಕಡೆಗೆ ನೋಡಿದರೆ ವರ್ಷ 40 ಸಮೀಪಿಸುವಾಗ ಹೇಳದೆ ಕೇಳದೆ ಆದ. ಆ ಮದುವೆಯ ವಿಷಯ ಹೇಳಲು ಪಾರ್ಥಕನ ನಾಲಿಗೆ ಏಳುವುದಿಲ್ಲ. ಅವನು ಮದುವೆಯಾದ ಸುದ್ದಿ ಕೇಳಿದ್ದೆ. ವಾಸ್ತೇವ, ಇನ್ನು ನನಗೆ ಈ ಮನೆಯ ಋಣ ಹರಿಯಿತು. ಎಲ್ಲಿಯಾದರೂ ನಾನಿದ್ದು ಸಾಯುತ್ತೇನೆ. ನಿನ್ನ ಮನೆಯಲ್ಲಿದ್ದುಕೊಂಡು ನಾಳೆ ನಿನ್ನ ಮಕ್ಕಳ ಮದುವೆ ಮುಂಜಿಗೊಂದು ದೃಷ್ಟಿಬೊಟ್ಟು ಬೇಡ ಎಂದರೆ ವಾಸುದೇವರಾಯರು ಅವರನ್ನು ಹೋಗಲಿಕ್ಕೆ ಬಿಡಲಿಲ್ಲ. ನಮ್ಮ ಮಕ್ಕಳ ಹಣೆಯಲ್ಲಿ ಬರೆದಂತಾಗುತ್ತದೆ, ಅದೆಲ್ಲ ನೀವು ಹೇಳುವುದೆಂತದು? ನೀವು ಇರಿ, ಆದದ್ದು ಆಗುತ್ತದೆ. ಊರಿನವರ ಚಿಂತೆ ನನಗಿರಲಿ ಎಂದರು. ಆದರೆ ಗೌರಮ್ಮನಿಗೆ ಈಗ ಪಾರ್ಥಕನನ್ನು ಕಳಿಸಿದರೆ ಸಮ ಅಂತ ಅನಿಸಿತು. ನಾಳೆ ಊರಿನವರ ಮಾತಿಗೆ ತಲೆ ಕೊಡುವವರು ಯಾರು? ಇದೊಂದು ಸಮಯ, ಕಳಿಸಿಬಿಡುವ. ಅವರಿಗೂ ನಿಷ್ಠುರವಿಲ್ಲ, ನಮಗೂ ಎಂದರು ಗಂಡನೊಡನೆ ಒಬ್ಬರೇ ಇದ್ದಾಗ. ನೀನೊಳ್ಳೆ ಜನ, ಹೊಳೆ ದಾಟಿದ ಮೇಲೆ ದೋಣಿಯವ ಯಾಕೆ ಎಂಬ ಜಾತಿ. ಈಗ ಅವರನ್ನು ಕಳಿಸಿಕೊಟ್ಟರೆ ನನ್ನನ್ನೊಬ್ಬ ಮನುಷ್ಯ ಅಂತ ಹೇಳಿಯಾರ ಎಂದು ಬಿಟ್ಟರು ವಾಸುದೇವರಾಯರು. ಅದೆಲ್ಲ ನನಗೂ ಗೊತ್ತುಂಟು, ನಾನಷ್ಟು ಮೂಡೆಯಲ್ಲ. ಆದರೆ ನಾಳೆ ಮಕ್ಕಳನ್ನೊಂದು ದಡ ಮುಟ್ಟಿಸುವ ಕೆಲಸ ಉಂಟಲ್ಲ, ಅದರ ಆಲೋಚನೆ ಉಂಟ ನಿಮಗೆ? ಎಲ್ಲ ಆಲೋಚನೆ ಇರುವುದು ನಿನಗೊಬ್ಬಳಿಗೆ ಅನ್ನುವ ಹಾಗಿದೆ ನೀನು ಹೇಳುವುದನ್ನು ಕೇಳಿದರೆ. ಪಾರ್ಥಕ ಇರಲಿ ಅಂತ ನಾನು ಹೇಳಿದ ಮೇಲೆ ಮುಗಿಯಿತು, ಮತ್ತೆ ಅದರ ಬಗ್ಗೆ ಮಾತು ಬೇಡ. ಇನ್ನು ಗೌರಮ್ಮನಿಗೆ ಮಾತಾಡಲು ಚಡಿಯಿಲ್ಲ. ಪಾರ್ಥಕ ಬೇಡವೆಂತ ತಾನು ಹೇಳಿದ್ದೇನೆ. ಅವರು ತನಗೆ ಮಾಡಿದ ಚಾಕರಿಯ ಋಣ ತಾನು ಈ ಜನ್ಮದಲ್ಲಿ ತೀರಿಸಿಯೇನೆ. ಆದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪಾಪ ಪುಣ್ಯ ಅಂತ ಇದೆಯಲ್ಲ, ಅವರನ್ನು ಮನೆಯಲ್ಲಿಟ್ಟುಕೊಂಡು ಭಾಸ್ಕರ ಮಾಡಿದ ಪಾಪದ ಹುಯಿಲಲ್ಲಿ ಅವನ ಅಬ್ಬೆ ಮಾತ್ರವಲ್ಲದೆ ತಾವೆಲ್ಲರೂ ಕೊಚ್ಚಿ ಹೋಗುವಂತಾಗಿ ಬಿಟ್ಟರೆ ಋಣವನ್ನು ಬೇರೆ ಯಾವುದಾದರೂ ರೀತಿಯಲ್ಲಿ ತೀರಿಸುವ ಪ್ರಯತ್ನ ಮಾಡಬಹುದು. ಪಾರ್ಥಕನನ್ನು ಬೇರೆಯೇ ಒಂದು ಮನೆಯಲ್ಲಿಟ್ಟು ಅವರ ಅನುತನು ನೋಡಿಕೊಳ್ಳುವ ಬೇಕಾದರೆ ಎಂದು ಎಷ್ಟೆಷ್ಟು ಬಗೆಯಲ್ಲಿ ಗಂಡನ ಎದುರು ಹೇಳುವ ಎಂದು ಕಂಡರೂ ಹೇಳುವಂತಿಲ್ಲ. ದಿನ ಹೋಗುತ್ತಾ ಇದೆ. ಪರಿಸ್ಥಿತಿಗೆ ನಿಧಾನವಾಗಿ ಮನಸ್ಸು ಹೊಂದಿಕೊಂಡಿದೆ. ಮೂಲೆಯಲ್ಲಿ ಆಗೊಮ್ಮೆ ಈಗೊಮ್ಮೆ ಕುಟುಕುತ್ತಾ ಇದ್ದರೂ ಹಾಗೊಮ್ಮೆ ಒಂದು ವೇಳೆ ವಾಸುದೇವರಾಯರು ನೀ ಹೇಳಿದ್ದು ಸರಿ, ಪಾರ್ಥಕನನ್ನು ಕಳಿಸಿಬಿಡುವ ಎಂದು ಹೇಳಿದ್ದರೂ ತನಗೆ ಕಷ್ಟವೇ ಆಗುತ್ತಿತ್ತು ಎಂದು ಪಾರ್ಥಕನ ಬಗ್ಗೆ ಒಮ್ಮೆ ಅತ್ತ ಒಮ್ಮೆ ಇತ್ತ ವಾಲುವ ಭಾವನೆಗಳೊಂದಿಗೆ ಕ್ಷಣಗಳು ಜಾರುತ್ತಿವೆ. ಬಾವಿಕಟ್ಟೆಯಲ್ಲಿ, ಯಾರ ಮನೆ ಜಗಲಿ ಕಟ್ಟೆಗಳಲ್ಲಿ, ದೇವಸ್ಥಾನದ ಪೌಳಿಗಳಲ್ಲಿ ಅಂತಹ ಪಾರ್ಥಕನನ್ನು ಮನೆಯಲ್ಲಿಟ್ಟುಕೊಂಡಿರುವುದಕ್ಕೆ ವಾಸುದೇವರಾಯರನ್ನು ಟೀಕೆ ಮಾಡುವವರಿದ್ದಾರೆ. ಆದರೆ ಅವರ ಎದುರಿಗೆ ಬಂದು ಹೇಳುವ ಧೈರ್ಯ ಅಷ್ಟು ಸುತ್ತಿನಲ್ಲಿ ಯಾರಿಗೂ ಇಲ್ಲ. ಈ ಸಲ ಮರದಲ್ಲಿ ಎಲೆಯೇ ಕಾಣದಷ್ಟು ಹಲಸಿನಕಾಯಿಯಾಗಿದೆ. ಈ ಸಲ ಕಾಯಿ ಬೆಳೆದದ್ದು ಬೇಗ. ಪ್ರತಿ ಬಾರಿ ಮಳೆ ಹತ್ತಿರ ಬಂದಾಗಲೇ ಆ ಮನೆ ಮರದ ಕಾಯಿ ಬೆಳೆಯುವುದು. ಆಚೆ ಹಣ್ಣು ಮಾಡಿ ತಿನ್ನಲಿಕ್ಕೂ ಅಲ್ಲ, ಈಚೆ ಹಪ್ಪಳ ಮಾಡಲಿಕ್ಕೂ ಅಲ್ಲ. ಮಳೆಗಾಲದ ಹಣ್ಣು ತಿನ್ನುವವರು ಯಾರು? ಕಂಡವರಿಗೆ ಕೊಡುವುದು. ಒಟ್ಟಾರೆ ದಂಬಾಧೂಳಿ. ಈ ವರ್ಷ ಮುಹೂರ್ತ ಕಂಡಂತೆ ಬೇಗ ಬೆಳೆದಿದೆ. ಪುರ್ಸೊತ್ತಿಲ್ಲದ ವರ್ಷ. ಮನೆಯಲ್ಲಿ ಮಗು ಬಾಣಂತಿ ಇದ್ದಾರೆ. ಅಡಿಗೆ, ಬಾಣಂತಿ, ಅನುಪತ್ಯ ಇತ್ಯಾದಿ ಮಾಡಿಕೊಂಡು ಇವೆಲ್ಲವನ್ನು ಮಾಡಲು ಇನ್ನಿನ್ನು ತಾನು ಹುಡುಗಿಯಾಗುತ್ತೇನೆಯೇ? ತನ್ನಿಂದ ಖಂಡಿತ ಸಾಗುವುದಿಲ್ಲ. ಪಾರ್ಥಕನಂತೂ ಈಗೀಗ ಗುಟ್ಟಿನಲ್ಲಿ ಹರಹರ ಎನ್ನುತ್ತಿದ್ದಾರೆ. ಶಕ್ತಿ ಕೂಡಿ ಕೆಲಸ ಮಾಡುವುದಿಲ್ಲ. ಅಭ್ಯಾಸ ಬಲದ ಮೇಲೆ ಅವರು ಅಷ್ಟಾದರೂ ಮಾಡಿಕೊಂಡು ಹೋಗುತ್ತಿರುವುದಕ್ಕೆ ತನ್ನ ಪಥ ಇಷ್ಟಾದರೂ ಸಾಗಿದೆ. ಅಷ್ಟು ವರ್ಷವಾಗಿದ್ದರೂ ದೇಹಕ್ಕೆ ಏನೇನು ಎಡೆಯದಿದ್ದರೂ ಮನಸ್ಸಿನಲ್ಲಿ ಒಂದು ಹುಂಡು ಕೂಡ ಉಮೇದು ಇಲ್ಲದಿದ್ದರೂ ಸುಮ್ಮನೆ ಉಂಡು ಹೊರಳುವ ಜಾಯಮಾನ ಪಾರ್ಥಕನದಲ್ಲ. ಅವರ ಪ್ರಾಯದಲ್ಲಿ ತನ್ನನ್ನಾದರೆ ಹೋ ಹೋ ಎಂದು ಹೊತ್ತುಕೊಂಡು ಹೋಗಬೇಕಾದೀತು.
ತಾನು ಬರೀ ಪೂರ್ಣಾಸು ಅಂತೆಲ್ಲ ಅಂದುಕೊಳ್ಳುತ್ತಾರೆ ಗೌರಮ್ಮ. ಪಾರ್ಥಕ್ಕ ಗೌರಮ್ಮನಿಗೆ ಧೈರ್ಯ ಕೊಡುತ್ತಾರೆ. ಕಾಯ್ ಕೊಯ್ಸು ಕಾಂಬ, ರುಕ್ಕು ಕಡಿದು ಕೊಡುತ್ತಾಳೆ. ಮಕ್ಕಳು ಸುಲಿದು ಕೊಟ್ಟರೆ ಹಪ್ಪಳ ಮಾಡಲಿಕ್ಕೆ ಏನಾಗಬೇಕು? ಅದೇನೂ ನಿಜ. ಮಕ್ಕಳಿಗೂ ರಜೆ ಬಂದು 2 ದಿನವಾಯಿತು. ಲಂಗು ಲಗಾಮಿಲ್ಲದೆ ಅಂಗಳವಿಡೀ ಕುಣಿದು ಉರಿ ಬಿಸಿಲಲ್ಲಿ ಕರಟುತ್ತಿವೆ. ಅವಕ್ಕೆ ರಜೆ ಬಂತೆಂದರೆ 1 ಸೇರು ಕಾಳುಮೆಣಸಿನ ಕಷಾಯ ಕುಡಿದರೆ ಆದೀತು ತಾನು. ಮಕ್ಕಳ ಜವಾಬ್ದಾರಿ ಪೂರ ಸರೋಜನಿಗೇ ಸಮ. ಅವಳ ಮಾತಿಗೆ ಒಂಚೂರಾದರೂ ಬೆಲೆ ಕೊಡುತ್ತವೆ. ಆದರೆ ಕೊಯ್ಯಲಿಕ್ಕೆ ಜನ ಸಿಗಬೇಕಲ್ಲ. ಈಗೇನು ಮುಂಚಿನಂತೆ ಶೂದ್ರರು ಮನೆ ಬಾಗಿಲಿಗೆ ಬರುತ್ತವೆಯೇ? ಅವಕ್ಕೆ ಇರುವ ದೊಡ್ಡಸ್ತಿಕೆ ತಮಗಿಲ್ಲ. ಈ ಸದಿಯ ಮೊನ್ನೆ ಹಿತ್ತಲಲ್ಲಿ ಗಿಡದ ಬುಡ ಹರಡುತ್ತಿದ್ದವ ಈಗ 2 ಬೆರಳಿಗೆ ಉಂಗುರವೇನು, ತಲೆಗೆ ಎಣ್ಣೆಯೇನು, ಮೇಲು ಕ್ರಾಪೇನು, ಎಷ್ಟು ಮಾಡಿದರೇನು? ಶೂದ್ರನೇ, ಅದು ಅವಕ್ಕೆ ಗೊತ್ತಿಲ್ಲ. ಕರೆದ ಬಾಯಿಗೆ ಗೋವಿಂದನಾದರೂ ಬರುತ್ತಿದ್ದ. ಅವನೂ ಹಂಚಿನ ಕಾರ್ಖಾನೆಗೆ ಜಾರಿಕೊಂಡ. ಹಂಚಿನ ಕಾರ್ಖಾನೆಯೊಂದು ಆಗಿ ಈಗ ಕೂಲಿ ಕೆಲಸಕ್ಕೆ ಜನವಿಲ್ಲ. ಬಚ್ಚ ಗಟ್ಟಕ್ಕೆ ಹೋದ. ಇನ್ನಿನ್ನು ದುಡ್ಡು ಕೊಟ್ಟರೂ ಕೆಲಸ ಮಾಡಿಸುವುದು ಕಷ್ಟವೇ. ಈ ಕರಕರೆಗೆ ಕಲ್ಲು ಹಾಕಿತು. ಮರ ಗುತ್ತಿಗೆಗೆ ಕೊಟ್ಟು ಬಿಡುತ್ತೇನೆ ಈ ಸಲ ಎಂದು ಪ್ರತಿ ವರ್ಷದಂತೆ ಈ ಸಲವೂ ಗೌರಮ್ಮ ಯೋಚನೆ ಮಾಡುತ್ತಾ ಪಾರ್ಥಕನ ಹತ್ತಿರ ಹೇಳುತ್ತಿದ್ದಾಗ ಬಂದವನು ಮಂಜ. ಮುಂಚಿನಿಂದಲೂ ಹೊಕ್ಕು ಹೊರಡುವವನೇ, ಹೇಳಿದ ಕೆಲಸ ಮಾಡುವವ, ಉಪಕಾರ ಮಾಡಿದರೆ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವವ. ಘಟ್ಟದ ಚಳಿಗೆ ಹೆದರಿ ಅಲ್ಲಿಗೆ ಹೋಗದೆ, ಹಂಚಿನ ಕಾರ್ಖಾನೆಗೆ ಮನಸ್ಸು ಒಪ್ಪದೆ, ಊರು ಮನೆಯಲ್ಲಿಯೇ ಇದ್ದುಕೊಂಡು ಹಾರೆ, ತೆಂಗಿನ ಬುಡ, ತಲೆ, ಹಲಸಿನ ಮರ, ಹೂವಿನ ಗುತ್ತಿಗಳ ಸನಿಹದಲ್ಲಿಯೇ ತನ್ನ ಬದುಕನ್ನು ಕಳೆಯುವವ. ಮಂಜ, ನೀನು ಬಂದದು ಒಳ್ಳೆಯದಾಯ್ತು. ಕಾಣೀಗ ಹೇಳಿ ಕಳಿಸಿದ ಹಾಗೆ ಬಂದೆ ಎಂದರು ಗೌರಮ್ಮ. ವಿಶ್ವಾಸ ಅಂದರೆ ಅದೇ ಅಲ್ಲವಮ್ಮ, ನನ್ನಿಂದೇನಾಗಬೇಕು ಹೇಳಿ ಎಂದು ಹೆಗಲ ಮೇಲಿನ ವಸ್ತ್ರವನ್ನು ಕೊಡಕಿ ತಲೆಗೆ ಸುತ್ತಿಕೊಂಡು ಸೊಂಟಕ್ಕೆ ಕೈಕೊಟ್ಟು ನಿಂತ ಮಂಜ. ಮರ ಹತ್ತಿ ಹಲಸಿನಕಾಯಿ ಇಳಿಸಿದ್ದೆಂದರೆ ಬಾವಿಗೆ ಕೊಡಪಾನ ಇಳಿಸಿದ ಹಾಗೆ. ನೀನು ಹೋದ ಜನ್ಮದಲ್ಲಿ ಬಹುಶಃ ಮಂಗ ಆಗಿದ್ದಿರಬೇಕು, ಈ ಜನ್ಮದಲ್ಲಿ ಮಂಜ ಎಂದ ಶಿವ. ನೀವು ಏನೆಂದರೂ ಅದು ಸಮನೇ ಎಂದು ಮಂಜ ನಕ್ಕ. ಅವನಿಗೊಂಚೂರು ಕಾಫಿ ತಿಂಡಿಯೂ ಸಿಕ್ಕಿತು. ಮಜೂರಿಯಲ್ಲಿಯೂ ಗೌರಮ್ಮ ಚೌಕಾಸಿ ಮಾಡಲಿಲ್ಲ. 2 ದಿನ ಬಿಟ್ಟು ಬಾ, ಕಾಟು ಮಾವಿನ ಮರದಲ್ಲಿ ಕಾಯಿ ಬೆಳೆಯುತ್ತದೆ, ಕೊಯ್ದು ಹಾಕು. ಬಾವಿಯ ನೀರು ಆರಿಸಿ ಕೆಸರು ತೆಗೆಯಬೇಕು. ಕೆಸರು ತೆಗೆಯಲು ಗೊತ್ತುಂಟಲ್ಲ? ಇದೆಂತದಮ್ಮ ಹೊಸದಾಗಿ ಕೇಳುತ್ತೀರಿ? ದುಡಿದು ತಿಂಬವನಿಗೆ ಅದು ಬರುವುದಿಲ್ಲ, ಇದು ಬರುತ್ತದೆ ಅಂತ ಉಂಟಾ ಎಂದ ಮಂಜ ಬಿಂಬಲ ಮರದ ಅಡಿಯಲ್ಲಿ ಕುಳಿತು ಬೀಡಿ ಸೇದುತ್ತ. ಮಾರನೆಯ ದಿನ ಬೆಳೆದದ್ದು ಕಂಡು ಅರ್ಧ ಮಾರುದ್ದದ ಹಲಸಿನಕಾಯಿ ಕೊಯ್ದು ಹಾಕಿದಳು ರುಕ್ಕು. ಅಂಗಳದಲ್ಲಿ ಮಡಲಿನ ಮೇಲೆ ಇಟ್ಟುಕೊಂಡು ಕೊಡಲಿ ಎತ್ತಿ ಸುಯ್ ಅಂತ 4 ಪೆಟ್ಟು ಹಾಕಿದಾಗ, ಅಗ ಪರಶುರಾಮ ಎಂದಳು ಶಾಮಿ. ಸುತ್ತ ನಿಂತ ಮಕ್ಕಳು ನಕ್ಕವು. ರುಕ್ಕುವಿಗೂ ನಗೆ ಬಂದು ಕೊಡಲಿಯ ಒಂದು ಬೀಸು ಸಡಿಲವಾಗಿಯೇ ಬಿತ್ತು. ಶ್ಯಾಮಮ್ಮ, ನೀವು 1 ಸಲ ಆಚೆಗೆ ಹೋಗಿ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಎನ್ನುತ್ತಾ ಮೂಗುತಿಯನ್ನೊಮ್ಮೆ ಮುಟ್ಟಿಕೊಂಡು 2 ಪೆಟ್ಟು ಹಾಕಿ 1 ಕಾಯನ್ನು 2 ತುಂಡು ಮಾಡಿಟ್ಟಳು ರುಕ್ಕು. ಸಾಕು ಇನ್ನ, ನಡೆ ನಿನ್ನ ಕೆಲಸ ಕಾಣ. ಸೇಡು ಮುಟ್ಟಲಿಕ್ಕೆ ಬರುವುದು ಬೇಡ. ಸೊಳೆ ಸುಲಿದಾದ ಮೇಲೆ ಕರೆಯುತ್ತೇವೆ, ಆಗ ಬಂದು ಚಾರೆ ಗುಂಕು ಎಲ್ಲ ಕತ್ತರಿಸಿ ಮಡ್ಡಿಗೆ ಹಾಕು ಎಂದರು ಪಾರ್ಥಕ್ಕ. ಕತ್ತರಿಸಲಿಕ್ಕೆ ಅಡ್ಡಿಯಿಲ್ಲ, ಮುಟ್ಟಲಿಕ್ಕೆ ಮಡಿ ಅಡ್ಡಿ ಬಂತ? ಒಳ್ಳೆ ಪಾರ್ಥಮ್ಮ, ಅದಕ್ಕೆ ಮಗ ಹಾಗೆ ಮಾಡಿದ ಎಂದು ಅಷ್ಟು ದೂರದಲ್ಲಿ ಹಟ್ಟಿಯ ಕಟ್ಟೆಯ ಮೇಲೆ ನಿಂತು ಎಲೆ ಅಡಿಕೆ ಚೀಲ ಬಿಚ್ಚಿಕೊಂಡು ಎಲೆಗೆ ಸುಣ್ಣ ಹಚ್ಚುತ್ತಾ ಬಾಯಿಗೆಸೆದುಕೊಂಡ ಅಡಿಕೆ ಹೋಳಿನ ಕುಟುಂಬ ಜೊತೆಗೆ ಗುಣಗುಣಿಸಿ ತೃಪ್ತಿಪಟ್ಟು ಬಾಯಿಗೆ ಎಲೆ ತುರುಕಿಕೊಂಡಳು ರುಕ್ಕು. ಸೊಳೆ ಬಿಡಿಸಲು ಮಕ್ಕಳನ್ನು ಕರೆದರೆ ಅವು ಎಲ್ಲಿ? ಅಷ್ಟರವರೆಗೆ ಅಲ್ಲೇ ಕಾಲಿಗೆ ಅಡ್ಡ ತಾಕುತ್ತಾ ನೋಡುತ್ತಾ ಇದ್ದವು. ಈಗ ಒಂದೂ ಇಲ್ಲ. ಎಣ್ಣೆ ಹಚ್ಚಿಕೊಂಡು ಜಗಲಿಯ ಕಂಬಕ್ಕೆ ಸುತ್ತು ಹೊಡೆಯುತ್ತಿದ್ದ ರವಿಮಾಣಿಯೊಂದನ್ನು ಬಿಟ್ಟರೆ. ಮಳೆಗಾಲಕ್ಕೆ ಹಪ್ಪಳ ತಿನ್ನಲಿಕ್ಕೆ ಬೇಕು, ಈಗ ಸೊಳೆ ಬಿಡಿಸಲಿಕ್ಕೆ ಯಾಕೆ ಕಳ್ಳಾಟಿಕೆ ಕಾಂಬ ಎಂದದ್ದಕ್ಕೆ, ಅದಕ್ಕೆ ನಾನು ಬೇಡ ಎಂದದ್ದು. ಈ ಮಕ್ಕಳನ್ನು ನಂಬಿ ಕೆಲಸ ಹಮ್ಮಿಕೊಂಡರೆ ಹೌದಾ ಮತ್ತೆ? ಸ್ವಯವಿದ್ದವು ಒಂದೂ ಇಲ್ಲೇ. ತಡೆಯಿರಿ, ಅದಕ್ಕೆಲ್ಲ ಸರೋಜನೇ ಸಮ. ಎಬ್ಬಿಕೊಂಡು ಬರಲು ಹೇಳುತ್ತೇನೆ ಎಂದು ಗೌರಮ್ಮ ಹೇಳಿ ಒಳಗೆ ಹೋದರು. ಹಾಗೆ ಅವರು ಒಳಗೆ ಹೋಗಿ ಬರುವುದರೊಳಗೆ ಆ ತುದಿಯಿಂದ ಈ ತುದಿಯಿಂದ, ದೊಡ್ಡ ಹಿತ್ತಲ ಕೊಡಿಯಿಂದ ಸಣ್ಣ ಹಿತ್ತಲ ಸಂದಿಯಿಂದ ಎಂದು ಎಲ್ಲ ಬಂದು ಮಿಣ್ಣಗಿ ಕುಳಿತಿದ್ದವು. ಪುಟ್ಟ, ನನಗೊಂದು ಚಮಚ ಬೇಕು, ಬರಿಗೈಯಿಂದ ಸೊಳೆ ಬಿಡಿಸಲಿಕ್ಕೆ ಆಗುವುದಿಲ್ಲ ಎಂದ. ನಿಂಗೊಬ್ಬನಿಗೆ ಏನು? ನಿನ್ನ ತೊಟ್ಟಿಲೇನು ಉಪ್ಪರಿಗೆ ಮೇಲೆ ಕಟ್ಟಿದ್ದ?
ನಂಗೂ ಬೇಕು ಎಂದಳು ಜಯ. ಹಾ ಜಗಳ ಬೇಡ, ಚಮಚವಲ್ಲ ಮತ್ತೆಂತ ಬೇಡವಾ? ಹಾಗೆ ಬಿಡಿಸಿ ಕಾಂಬ. ಚಮಚದಿಂದ ಬಿಡಿಸುವುದು, ಬಿಡಿಸಿಯಾದ ಮೇಲೆ ಅದನ್ನು ಅಲ್ಲಿಯೇ ಬಿಟ್ಟು ಹಾರುವುದು. ಕಡೆಗದು ಕಾಗೆ ಕಚ್ಚಿಕೊಂಡು ಹೋದ ಲೆಕ್ಕವೇ. ಕೆಲಸದವರ ಕೈ ಕಾಯುತ್ತಾ ಇರುವುದಕ್ಕಾಗುತ್ತದೆಯೇ ಎಂದು ಗದರಿದರು ಪಾರ್ಥಕ್ಕ. ಅದಕ್ಕೆ ಶಿವ ಎಂದ, ಅವನಿಗೆ ಚಮಚ ಕೊಡಲಿಕ್ಕೆ ನನ್ನ ಕಡೆಯಿಂದ ಯಾವ ಆಕ್ಷೇಪ ಇಲ್ಲ. ಪಾಯಿಂಟ್ ಎಂದರೆ ಬೆಟ್ಟು ಬೀರನ ಎಂಜಲು ಹಪ್ಪಳದಲ್ಲಿ ಸೇರಿ ಮಳೆಗಾಲವಿಡೀ ನಾವು ತಿನ್ನಬೇಕಾಗುವುದಲ್ಲ. ಪುಟ್ಟ ಸಟ್ಟೆಂತ ಬಾಯಿಂದ ಬೆಟ್ಟು ಎಳೆದುಕೊಂಡು ಎದ್ದು ಬಂದು ಶಿವನಿಗೆ ಚಿವುಟಿದ. ಮಣಿ ಶಿವ, ನಿಂಗೆ ಬೇಡದ್ದು. ಯಾಕೆ ಸುಮ್ಮನೆ ಕುಳಿತ ಮಾಣಿಯನ್ನು ತಂಡುವುದು? ಪುಟ್ಟನದು ಎಂತಹ ಎಂಜಲು! 8 ವರ್ಷದೊಳಗಿನ ಮಕ್ಕಳ ಎಂಜಲೆಂದರೆ ದೇವರ ಎಂಜಲೇ. ಹೋಗು ಮಣಿ ಪುಟ್ಟ, ಕೈ ತೊಳೆದುಕೊಂಡು ಬಾ. ಅವನ ಹತ್ತಿರ ಅಷ್ಟು ಹೇಳಿಸಿಕೊಳ್ಳಲಿಕ್ಕೆ ನಿಂಗೇನು ಪಳ್ಳ? ಪುಟ್ಟ ಕೈ ತೊಳೆದುಕೊಂಡು ಬಂದು ಕುಳಿತ. ಒಳಗೆ ಸರೋಜ ಅರೆದುಕೊಡುತ್ತಾ ಇದ್ದರೆ ಗೌರಮ್ಮ ಒಲೆಯ ಬಳಿಯ ಕೆಲಸ ಮಾಡುತ್ತಾ ಅಡುಗೆ ಸಾಗಿತ್ತು. ಸೊಳೆ ಬಿಡಿಸುವ ಕೆಲಸ ಶುರು ಮಾಡುವಾಗ ಚಿರಿಚಿರಿಯಾದರೂ ಕತೆ ಪದ್ಯ ಎಲ್ಲ ಹೇಳುತ್ತಾ ಇದ್ದರೆ ಹೊತ್ತು ಹೋದದ್ದೇ ತಿಳಿಯುವುದಿಲ್ಲ. ಪಾರ್ಥಕ್ಕ ಕೃಷ್ಣನನ್ನು ತೊಟ್ಟಿಲಿಗೆ ಹಾಕುವ ಹಾಡು ಹೇಳಿದರು. ಬಾಗಿಲು ತಡೆಯುವ ಹಾಡು, ದ್ರೌಪದಿ ವಸ್ತ್ರಾಪಹರಣದ ಹಾಡು ಎಲ್ಲ ಮುಗಿದವು. ಹುಣ್ಣಿಮೆಯ ರಾತ್ರಿ ಅಂಕದ ಕಟ್ಟೆಯ ಭೂತಗಳು ಉಡುದಾರ ಸಹಿತ ಇಲ್ಲದೆ ಕುಣಿಯುವ ಕತೆ ಹೇಳಲು ಪಾರ್ಥಕ್ಕನಷ್ಟು ಹುಷಾರು ಯಾರೂ ಇಲ್ಲ. ಕೋಡಿ ಸೀತಾರಾಮ ಒಂದು ದಿನ ನಿರ್ವಾಹವಿಲ್ಲದೆ ಹುಣ್ಣಿಮೆಯ ದಿನ ರಾತ್ರಿ ಅದೇ ದಾರಿಯಲ್ಲಿ ಬರುವಾಗ ಹೀಗೆ ಕುಣಿಯುವ ಭೂತಗಳು ಇವನನ್ನು ಕಂಡದ್ದು ತಕ್ಷಣ ಬುದ್ಧಿವಂತನಾದ ಸೀತಾರಾಮ ಮೈಮೇಲಿನ ಮುಂಡು ಶರಟು ಸರಸರ ಬಿಚ್ಚಿ ಬಿಸಾಟು ಅವುಗಳೊಡನೆ ಅವುಗಳಂತೆಯೇ ಕುಣಿದದ್ದು. ನಸುಕು ಹರಿಯುವಾಗ ಅವೆಲ್ಲ ಮಾಯವಾಗಿ ಇವ ಮತ್ತೆ ಬಟ್ಟೆ ಹಾಕಿಕೊಂಡು ಬಚಾವಾಗಿ ಬಂದದ್ದು. ಎಂತಹ ಕತೆ! ಮನೆಗೆ ಬಂದ ಮೇಲೆ 8 ದಿನ ಗಡಿಯಾಗಿ ಆಯಿತು ಹೋಯಿತು ಎನ್ನುವಂತಹ ಜ್ವರ ಬಂತು. ಆ ವಿಷಯ ಅಲಾಯಿದ. ಆದರೆ ಆ ಹೊತ್ತಿಗೆ ಅವ ಹಾಗೆ ಮಾಡಿರದಿದ್ದರೆ ಉಳಿಯುತ್ತಿದ್ದನ? ಸತ್ತು ಎಲುಬು ಚೂರು ಮಾತ್ರ ಸಿಗುತ್ತಿತ್ತು ಅಷ್ಟೇ. ಹಾಗೆ ಭೂತ ಎಷ್ಟು ಬೇಕಾದರೂ ಉಂಟು. ಕೆಲಸದ ಅಂತ ಒಂದು ದಿನ ಬೆಳಗಿನ ಜಾವಕ್ಕೆ ಕೆಲಸಕ್ಕೆ ಬರುವಾಗ ಆಕಾಶಕ್ಕಿಂತಲೂ ಎತ್ತರದ ಒಂದು ಭೂತ ಹಿಂಬಾಲಿಸಿಕೊಂಡೇ ಬಂದಿತ್ತು. ಅಂತ ಹಿಂತಿರುಗಿ ಸಹ ನೋಡದೆ ಸರಸರ ಬಂದ. ಗೆಜ್ಜೆ ಶಬ್ದವಾದುದರಿಂದ ಅದು ಹೆಣ್ಣು ಭೂತವೇ ಎಂದು ಆತನ ಅಂದಾಜು. ರಾಮರಾಮ ಎಂದು ಉದ್ದಕ್ಕೂ ಹೇಳಿದ್ದರಿಂದ ಭೂತಕ್ಕೆ ಅವನನ್ನು ಮುಟ್ಟಲಿಕ್ಕೆ ಆಗದೇ ಹೋಯಿತು. ಎಂತ ಹೇಳುವುದು, ಹೈಸ್ಕೂಲು ವಟಾರದಲ್ಲಿಯೂ ಭೂತ ಉಂಟಲ್ಲ. ಒಂದು ದಿನ ಡ್ರೈವರ್ ಅಪ್ಪು ರಾತ್ರಿಗಟ್ಟಿ ಬರುವಾಗ ಆ ಭೂತ ದಡ್ಡ ಎದುರು ನಿಂತು ಕಾರು ನಿಲ್ಲಿಸಿತು. ಬೀಡಿ ಕೊಡು ಎಂದಿತು. ಅವ ಬೀಡಿ ಕೊಟ್ಟ ಬೀಡಿ ಕೆಳಕ್ಕೆ ಪಟ್ಟೆಂತ ಬಿತ್ತು. ಭೂತಗಳ ಕೈಯಲ್ಲಿ ಒಂದು ಹೊಟ್ಟೆ ಇರುತ್ತದೆ. ಏನು ಕೊಟ್ಟರೂ ಅದು ಕೆಳಗೆ ಬೀಳುತ್ತದೆ. ಬಿದ್ದದ್ದನ್ನು ಹೆಕ್ಕಿಕೊಡು ಎನ್ನುತ್ತದೆ ಭೂತ. ಹೆಕ್ಕಿಕೊಡಲು ಬಗ್ಗಿದರೆ ನಡೂ ಬೆನ್ನಿಗೆ ಗುದ್ದಿ ರಕ್ತ ಕಾರಿಸುತ್ತದೆ. ಆಯಿತು, ಅವನ ಕತೆ ಅಲ್ಲಿಗೆ ಅಂತ ಅಪ್ಪುವಿಗೂ ಗೊತ್ತಿತ್ತು. ಅವ ಹೆಕ್ಕಿ ಕೊಡಲಿಲ್ಲ. ಬದಲು ಆಕಾಶ ಕಾಣು ಎಂದ. ಭೂತ ಆಕಾಶ ಕಾಣಲು ತಲೆ ಎತ್ತಿದಾಗ ಜೋರಾಗಿ ಕಾರು ಬಿಟ್ಟುಕೊಂಡು ಹೋಗಿಯೇ ಬಿಟ್ಟ. ಇದೆಲ್ಲ ಶಿವನ ಗಜೆಟಿನಲ್ಲಿನ ಕತೆ. ಕತೆ ಅರ್ಥವಾಗಲಿ ಆಗದಿರಲಿ ಕೇಳಲು ಹೇಳುವವರ ಬಾಯಿ ಕಾಣುತ್ತಾ ರವಿಮಾಣಿಯೂ ಬಂದು ಕುಳಿತಿತ್ತು. ಮಕ್ಕಳಿಗೆಲ್ಲ ಉಸಿರೇ ಕಟ್ಟಿ ಹೋದಂತಿತ್ತು. ಇದ್ದರೆ ಅಪ್ಪುವಿನ ಹಾಗೆ ಧೈರ್ಯ ಇರಬೇಕು ಎಂದ ಪುಟ್ಟ. ಅದಕ್ಕೆ, ಎಂತದ ನೀನ್ ಹೇಳುವುದು? ಅವ ಕಾರು ನಿಲ್ಲಿಸಿದ, ಬೀಡಿ ಕೊಟ್ಟ, ಅಷ್ಟು ಕೂಡ ಮಾಡಬಾರದು. ನಾನಾದರೆ ಸುಯ್ಯಂತ ಕಾರು ಬಿಟ್ಟುಕೊಂಡು ಹೋಗಿಯೇ ಬಿಡುತ್ತಿದ್ದೆ ಎಂದ ಶಿವ. ರವಿಮಾಣಿ ಶಿವನ ಕೈ ಬಾಯಿಯ ಅಭಿನಯ ಕಂಡು ಚಪ್ಪಾಳೆ ತಟ್ಟಿ ನಕ್ಕಿತು. ಅದೆಲ್ಲ ಅಷ್ಟು ಸುಲಭ ಅಲ್ಲ ಮಣಿ. ಕಾರು ನಿಲ್ಲಿಸುವಾಗ ಅದು ನನ್ನ ನಿನ್ನಂತೆಯೇ, ಅಂದರೆ ಮನುಷ್ಯರಂತೆಯೇ ಇರುತ್ತದೆ. ನಿಲ್ಲಿಸಿದ ಕೂಡಲೇ ಕಾರಿನ ಬಾಗಿಲು ಹಿಡಿದುಕೊಳ್ಳುತ್ತದೆ, ಆಕಾಶಕ್ಕೆ ಬೆಳೆಯುತ್ತಾ ಹೋಗುತ್ತದೆ. ಆಗ ಏನ್ ಮಾಡುತ್ತೀ ನೀನು? ಜಯ ಹೇಳಿದಳು, ಸರೋಜಕ್ಕ ಹೇಳಿದ್ದು ಭೂತಗೀತ ಎಲ್ಲ ಡೋಂಗಿಯಂತೆ. ಭೂತ ಕಣ್ಣಿಗೆ ಕಾಣುವವರೆಗೂ ಡೋಂಗಿಯಂತವೇ, ಕಂಡ ಮೇಲೆ ಗೊತ್ತಾದೀತು. ಗದಗದ ನಡುಗುವಂತಾಯಿತು ಮಕ್ಕಳಿಗೆ. ಹೀಗೆಲ್ಲ ಮಾತುಕತೆ ಸಾಗುತ್ತಿದ್ದಾಗ ಗುಮ್ಮಂತ ವಾಸನೆ ಹೊಡೆಯಿತು. ಎಂತದದು ಎಂದು ತಿರುಗಿ ನೋಡಿದರೆ ತೋಟಿ. ತಲೆಯ ಮೇಲೆ ಮಲದ ಬಾಲ್ದಿ ಇಟ್ಟುಕೊಂಡು ಹೋಗುತ್ತಿದ್ದಳು. ಉವ್ವೆ ಎಂದಿತು ಪುಟ್ಟ. ಶಿವ ಮೂಗನ್ನು ಬಿಗಿಯಾಗಿ ಮುಚ್ಚಿಕೊಂಡು ನರನಾಥ ಕೇಳೆಂದ ಎಂದ. ಮೂಗು ಮುಚ್ಚಿ ಹೇಳಿದ್ದರಿಂದ ಅದು ನರನಾಥ ಕೇಳೆದ್ದ ಆಯಿತು. ಉಳಿದವೆಲ್ಲ ಅವನನ್ನು ಅನುಕರಿಸಲು ಶುರು ಮಾಡಿದವು. ಗಲಾಟೆ ಜೋರಾದಾಗ, ಮಕ್ಕಳೇ ಬಾಯಿ ಮುಚ್ಚಿ, ಒಂದು ಮಂಗ ಮಾಡಿದ ಹಾಗೆ ಎಲ್ಲ ಮಂಗಗಳು ಮಾಡುವುದೇ ಅಲ್ಲವೇ
ಎಂದು ಗದರಿಸಿ, ಏಸತ್ತವಳೆ, ನಿಂಗೆ ಬೇರೆ ಯಾವ ಹೊತ್ತಿಲ್ಲವ ಬರಲಿಕ್ಕೆ? ನಾವು ಸೊಳೆ ಬಿಡಿಸಿ ಇಟ್ಟುಕೊಂಡ ಮುಹೂರ್ತ ಕಂಡೇ ಬಂದಿದ್ದೀಯಲ್ಲ, ಎಲ್ಲರೂ ಹೊಟ್ಟೆ ಮಗುಚಿ ವಾಂತಿ ಮಾಡಿಕೊಳ್ಳಲಿ ಅಂತವ ಎನ್ನುತ್ತಾ ಪಾರ್ಥಕ್ಕ ಸೊಳೆ ತುಂಬಿದ ಪಾತ್ರೆಗೆ ಅಡ್ಡ ಕುಳಿತರು. ಅದರ ಕಣ್ಣಿಗೆ ಬಿದ್ದರೆ ಸಾಕು, ಸೊಳೆ ಬೇಯುವ ಆಸೆ ಬಿಟ್ಟಂತೆಯೇ. ರಾವು ಬಡಿದ ಜಾತಿಯಲ್ಲವೇ ಕೊಳಕು ಜಾತಿ. ಅದು ಹೇಗೆ ಕೊಳಕು ಎಂದು ಕೇಳಿದ ಪುಟ್ಟನಿಗೆ, ಕೊಳಕಲ್ಲದೆ ಪವಿತ್ರವಾ? ಅದರ ತಲೆ ಮೇಲೆ ಎಂಥದ್ದು ಇರುವುದು? ಯಾರ್ಯಾರ ಮನೆ ಪಾಯ್ಕನೆ? ಎಲ್ಲದರ ಒಟ್ಟು ವಾಸನೆ ನಮ್ಮ ಮೂಗಿಗೆ. ಥು, ನಾ ಮಿಂದು ಕೂಡ ಆಯಿತು. ಮಕ್ಕಳಿಗೆ ಹೌದೆನಿಸಿತು. ಹಾಗೆ ದನಿಗೂಡಿಸಿದುವು. ಶಿವ, ಮನುಷ್ಯನಿಗೆ ಇದೊಂದು ಅಸಹ್ಯ ಇಲ್ಲದಿರುತ್ತಿದ್ದರೆ ಎಂದ. ತೋಟಿ ಕೆಲಸವಿಲ್ಲದೆ ಸಾಯುತ್ತಿತ್ತು ಎಂದರು ಪಾರ್ಥಕ್ಕ. ಬಚ್ಚಲ ಹರಿಗೆ ನೀರು ತರುತ್ತಿದ್ದ ರುಕ್ಕು ಆ ಮಾತು ಕೇಳಿ, ಒಂದು ಘನ ಜನವನ್ನು ಮದುವೆಯಾದರೆ ಅದು ಹೇಗೆ ಸಾಯುತ್ತದೆ ಎಂದು ಒಂದು ನಮೂನೆಯ ಅಡ್ಡನಗೆಯಲ್ಲಿ ಹೇಳಿ ಬಚ್ಚಲೊಳಗೆ ನಡೆದೇ ಬಿಟ್ಟಳು. ಪಾರ್ಥಕ್ಕ ಸರಕ್ಕೆಂತ ಅವಳ ಕಡೆ ನೋಡಿದರು. ಮುಖ ನಿಮಿಷ ಮಾತ್ರದಲ್ಲಿ ಕಂದಿಹೋಯಿತು. ರುಕ್ಕುವನ್ನು ಕೆಲಸ ಬಿಡಿಸಬೇಕು ಎಂದು ಅವರಿಗೆ ಹಲವು ಸಲ ಕಂಡಿತ್ತು. ಮಹಾ ಅಧಿಕ ಪ್ರಸಂಗಿ, ಆದರೆ ಅವಳನ್ನು ಬಿಡಿಸಿದರೆ ಬೇರೆ ಜನ ಸಿಗಬೇಕಲ್ಲ. ಈ ಸಲ ಮಾತ್ರ ಅವಳನ್ನು ಸುಮ್ಮನೆ ಬಿಡಬಾರದು. ಕೆಲಸ ಬಿಟ್ಟರೆ ಬಿಡಲಿ. ತೌಡು ತಿಂಬವ ಹೋದರೆ ಉಮಿ ತಿಂಬವ ಬಂದಾನು ಎಂಬ ಗಾದೆ ಸುಮ್ಮನೆ ಮಾಡಿದ್ದ ಅಂತಂದುಕೊಂಡ ಪಾರ್ಥಕ್ಕನಿಂದ ರುಕ್ಕುವಿಗೆ ಮಾತಿನ ಪೂಜೆಯಾಯಿತು. ಮೊದಮೊದಲು ರಪರಪೆಂತ ಎದುರುತ್ತರ ಕೊಟ್ಟ ರುಕ್ಕುವಿಗೆ ಕಡೆಗೆ ತಾನು ಯಾಕಾದರೂ ಹಾಗೆ ಹೇಳಿದೆ ಎಂಬಷ್ಟಾಯಿತು. ಈ ಕ್ಷಣವೇ ನಡೆ ಕೆಲಸ ಬಿಟ್ಟು ಎಂದರು ಪಾರ್ಥಕ್ಕ. ತನ್ನಷ್ಟಕ್ಕೆ ತಾನು ಮುಸುರೆ ತಿಕ್ಕಿಕೊಂಡು ಬಿದ್ದಿರಬೇಕಾದವಳು ಇಷ್ಟೆಲ್ಲ ಅನಿಸಿಕೊಳ್ಳಬೇಕಾದರೆ ತನ್ನ ಗಿರಾಚಾರವಲ್ಲವೇ? ಇವತ್ತು ಯಾರ ಮುಖ ಕಂಡು ಎದ್ದಿದ್ದೆ ಅಂತ ಹೇಳುತ್ತಾ ಅಳುತ್ತಾ ನೀರು ಹೊತ್ತಳು ರುಕ್ಕು.